ಇದ್ದೀರಾ? ಓ ಸರಿ. ಸರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ದಶರಥ ತಾನು ಮಂತ್ರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡಿದಂತಹದ್ದನ್ನ ಮಂಥರ ಎಂಬುವಂಥವಳು ಅದನ್ನ ಕೇಳಿಸಿಕೊಂಡ್ಲು. ಅವಳು ಯಾರು ಅಂದ್ರೆ ಅಲಕ್ಷ್ಮಿಯಾದಂಥವಳು. ಪೂರ್ವಜನ್ಮದಲ್ಲಿ ಅವಳು ಮಂಥರ ಅಂತ ಹುಟ್ಟಿದ್ದು. ಅಂತಹವಳು ತನ್ನ ಕಿವಿಯಿಂದ ಕೇಳಿಸಿಕೊಂಡ್ಲು ಆ ವಿಚಾರವನ್ನ ಅಂತ ತಿಳಿಸಿಕೊಟ್ಟದ್ದು. ಇಷ್ಟು ವಿಚಾರವನ್ನು ಹೇಳಿ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಆ ಮಂಥರ ಯಾರು, ಅವಳು ಪೂರ್ವಜನ್ಮದಲ್ಲಿ ಅವಳು ಏನಾಗಿದ್ದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ಮುಂದಿನ 2ನೇ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ನನು ಅಸುರಶ್ರೇಷ್ಠ ಕಲಿಭಾರ್ಯಾಯಾಃ ದಾಸೀತ್ವಂ ಕಿಮರ್ಥಂ ಪ್ರಾಪ್ತಂ ಇತ್ಯತಃ ಆಹ. ನೋಡಿ, ಈ ಅಲಕ್ಷ್ಮಿ ಇವಳು ದಾರಿದ್ರ್ಯಕ್ಕೆ ಅಭಿಮಾನಿಯಾದಂಥವಳು, ಕಲಿಯ ಹೆಂಡತಿ ಇವಳು. ಅಸುರರಲ್ಲಿ ಶ್ರೇಷ್ಠನಾದಂತಹ ಕಲಿ, ಆ ಕಲಿಯ ಹೆಂಡತಿ ಇವಳು ಅಲಕ್ಷ್ಮಿ. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂಥವಳು. ಅಂಥವಳು ಇವಳು. ಇಂತಹ ಆ ಸುರಶ್ರೇಷ್ಠಳಾದಂತಹ ಈ ಅಲಕ್ಷ್ಮಿ ದಾರಿದ್ರ್ಯಕ್ಕೆ ಅಭಿಮಾನಿಯಾದಂಥವಳು. ಇವಳು ಕೈಕೇಯಿಯ ದಾಸಿ ಯಾಕೆ ಆದ್ಲು? ದಾಸಿತ್ವಂ ಕಿಮರ್ಥಂ ಪ್ರಾಪ್ತಂ, ಅವಳ ದಾಸಿ ಆಗ್ಲಿಕ್ಕೆ ಏನ್ ಕಾರಣ? ಅದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವಳ ಪೂರ್ವ ವೃತ್ತಾಂತವನ್ನು ತಿಳಿಸ್ತಾರೆ ಮತ್ತು ಯಾಕೆ ದಾಸಿಯಾದ್ಲು ಎಂಬುದನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. 2ನೇ ಶ್ಲೋಕ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ ತಾಂ ನೇತುಂ ತತ್ತಮೋಂಧಂ ಕಮಲಜನಿರುವಾಚಾಶು ರಾಮಾಭಿಷೇಕಂ ಭೂತ್ವಾ ದಾಸೀ ವಿಲುಂಪ ಸ್ವಗತಿಮಪಿ ತತಃ ಕರ್ಮಣಾ ಪ್ರಾಪ್ಸ್ಯಸೆ ತ್ವಂ. ಸೇತ್ಯುಕ್ತಾ ಮಂಥರಾಸೀತ್ ತದನುಕೃತವತ್ತೇವ ಚೈತತ್ ಕುಕರ್ಮ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವಾಪ್ಸರಸ್ತ್ವಂ ಪ್ರಯಾತ ತಾಂ ನೇತುಂ ತತ್ತಮೋಂಧಂ ಕಮಲಜನಿರುವಾಚಾಶು ರಾಮಾಭಿಷೇಕಂ
ಭೂತ್ವಾ ದಾಸಿ ವಿಲುಂಬ ಸ್ವಗತಿಮಪಿ ತತಃ ಕರ್ಮಣ ಪ್ರಾಪ್ಸ್ಯಸೆ ತ್ವಂ ಸೇತ್ಯುಕ್ತಾ ಮಂಥರಾಸೀತ್ ತದನು ಕೃತವತ್ತೇವ ಚೈತತ್ ಕುಕರ್ಮ ಎಂಬುದಾಗಿ ಎರಡನೆಯ ಶ್ಲೋಕ. ಪದವಿಭಾಗ. ಪೂರ್ವಂ ಕ್ಷೀರಾಬ್ಧಿಜಾತ ಕಥಂ ಅಪಿ ತಪಸಾ ಏವ ಅಪ್ಸರಸ್ತ್ವಂ ಪ್ರಯಾತ ತಾಂ ನೇತುಂ ತತ್ ತಮಃ ಅಂಧಂ ಕಮಲಜನಿಃ ಉವಾಚ ಆಶು ರಾಮಾಭಿಷೇಕಂ ಭೂತ್ವಾ ದಾಸೀ ವಿಲುಂಪ ಸ್ವಗತಿಂ ಅಪಿ ತತಃ ಕರ್ಮಣ ಪ್ರಾಪ್ಸ್ಯಸೆ ತ್ವಂ ಸಾ ಇತಿ ಉಕ್ತಾ ಮಂಥರಾ ಆಸೀತ್ ತದನು ಕೃತವತಿ ಏವ ಚ ಏತತ್ ಕುಕರ್ಮ ಎಂಬುದಾಗಿ ಪದವಿಭಾಗ. ಪೂರ್ವದಲ್ಲಿ ಅವಳು ಏನಾಗಿದ್ಲು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಪೂರ್ವಂ ಕ್ಷೀರಾಬ್ಧಿಜಾತ. ಪೂರ್ವದಲ್ಲಿ ಇವಳು ಕ್ಷೀರ ಸಮುದ್ರದ ಮಥನ ಕಾಲದಲ್ಲಿ ಹುಟ್ಟಿದವಳಿವಳು. ಪೂರ್ವಂ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ, ದೇವಾಸುರಾಣಾಂ ಸಮುದ್ರ ಮಥನ ಕಾಲೇ. ದೇವತೆಗಳು ಅಸುರರು ಸಮುದ್ರ ಮಥನವನ್ನು ಏನು ಮಾಡಿದರು, ಅಂತಹ ಸಮುದ್ರ ಮಥನದ ಕಾಲದಲ್ಲಿ ಆ ಕ್ಷೀರ ಸಮುದ್ರದಿಂದ, ಕ್ಷೀರಾಬ್ಧೇಹೆ ಸಕಾಶಾತ್ ಜಾತ, ಕ್ಷೀರ ಸಮುದ್ರದಿಂದ ಹುಟ್ಟಿದವಳಿವಳು. ಪೂರ್ವಂ ಕ್ಷೀರಾಬ್ಧಿ ಜಾತ. ಇವಳ ಹೆಸರು ಅಲಕ್ಷ್ಮಿ ಅಂತ ಇವಳ ಹೆಸರು. ಅಂತಹ ಅಲಕ್ಷ್ಮಿ, ದಾರಿದ್ರ್ಯಕ್ಕೆ ಅಭಿಮಾನಿ ಆದಂತಹ ಆ ಲಕ್ಷ್ಮಿ ಕಥಮಪಿ ತಪಸೈವ ಅಪ್ಸರಸ್ತ್ವಂ ಪ್ರಯಾತ. ಅವಳು ಏನ್ ಮಾಡಿದ್ಲು ಅಂದ್ರೆ ಕಥಮಪಿ ಅಂದ್ರೆ ಹೇಗೋ ಮಾಡಿ, ನಿಜವಾಗಿಯೂ ಅವಳಿಗೆ ಏನು ದಕ್ಕಬೇಕೋ ಯಾವುದು ದಕ್ಕಬಾರದು ಅಂತಿತ್ತೋ, ದಕ್ಕಬಾರದನ್ನ ಅದನ್ನ ಕಥಮಪಿ ಹೇಗೋ ಮಾಡಿ ಪ್ರಯತ್ನ ಮಾಡಿ ಅದನ್ನ ಪಡೆದುಕೊಂಡದ್ದು. ಏನಂದ್ರೆ ಅಪ್ಸರಾ ಸ್ತ್ರೀತ್ವವನ್ನ, ಅಪ್ಸರಾ ಸ್ತ್ರೀ ಆಗೋದು. ಅದು ಯಾರು ಯೋಗ್ಯತೆ ಇರ್ತದೋ ಅವರೇ ಅಪ್ಸರಾ ಸ್ತ್ರೀಯರಾಗ್ತಾರೆ, ಸ್ತ್ರೀಯರು. ಹಾಗೆ ಈ ಅಲಕ್ಷ್ಮಿ ತಾನು ಕಥಮಪಿ ಮಹಾ ಪ್ರಯತ್ನವನ್ನ ಮಾಡಿ, ಭಾರೀ ಪ್ರಯತ್ನವನ್ನ ಮಾಡಿ, ಭಾರೀ ಕಷ್ಟಪಟ್ಟು ಅಪ್ಸರಸ್ತ್ವಂ, ಅಪ್ಸರಃ ಸ್ತ್ರೀತ್ವಂ, ಅಪ್ಸರಾ ಸ್ತ್ರೀಯಾಗುವುದು, ಅಪ್ಸರ ಸ್ತ್ರೀತ್ವವನ್ನ ತಪಸೈವ, ತಪೋಬಲೇನ ನೋಡಿ, ತಪಸ ಅಂತಷ್ಟೇ ಅನ್ಲಿಲ್ಲ, ತಪಸ್ಸಿನಿಂದ ಅದನ್ನ ಅಪ್ಸರಾ ಸ್ತ್ರೀತ್ವವನ್ನ ಪಡೆದು ಅಂದ್ರೆ ಅಪ್ಸರಾ ಸ್ತ್ರೀ ಆದ್ದು ಅಂತ ಹೇಳ್ಬೇಕಾಗಿತ್ತು. ತಪಸೈವ ಅಂತ ಹೇಳಿದ್ದಾರೆ. ತಪಸೈವ ಅಂತ ಹೇಳೋದರಿಂದ ಏವಕಾರಸ್ತು ಯೋಗ್ಯತಾಭಾವ ಸೂಚಕ, ತಪಸ್ಸಿನಿಂದಲೇನೆ ಅಂತ ಅರ್ಥ. ಏವಕಾರವನ್ನು ಹೇಳಿದ್ದಿಲ್ಲ ಅಂದ್ರೆ ತಪಸ್ಸಿನಿಂದ ಅಪ್ಸರಾ ಸ್ತ್ರೀತ್ವವನ್ನು ಪಡೆದ್ಲು ಅಂತ ಆಗ್ತಿತ್ತು. ಹಾಗೆ ಹೇಳಿದಾಗ ಹಾಗಾದ್ರೆ ಇವಳಿಗೆ ಯೋಗ್ಯತೆ ಇದೆ, ಅಪ್ಸರಾ ಸ್ತ್ರೀ ಆಗುವಂತಹ ಯೋಗ್ಯತೆ ಇದೆ, ತಪಸ್ಸು ಮಾಡಿ ಅದನ್ನ ಪಡೆದುಕೊಂಡ್ಲು ಅಂತ ಆಗ್ತಿತ್ತು. ಶ್ರೀಮದಾಚಾರ್ಯ ಅದಕ್ಕೆ ತಪಸೈವ ಅಂತ ಪ್ರಯೋಗ ಮಾಡಿದ್ದು, ಏವಕಾರವನ್ನ ಪ್ರಯೋಗ ಮಾಡಿದ್ದು ಯಾಕೆ ಅಂತ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಯೋಗ್ಯತಾಭಾವ ಸೂಚಕ, ನಿಜವಾಗಿಯೂ ಅವಳಿಗೆ ಯೋಗ್ಯತೆ ಇರಲಿಲ್ಲ, ಅಪ್ಸರಾ ಸ್ತ್ರೀಯಾಗುವಂಥ ಯೋಗ್ಯತೆ ಅವಳದಲ್ಲ. ಹೀಗಾಗಿ ಅದನ್ನು ತಿಳಿಸುವುದಕ್ಕಾಗಿ ತಪಸೈವ, ತಪಸ್ಸಿನಿಂದಲೇನೆ ಪಡೆದುಕೊಂಡದ್ದೇ ಹೊರತು ಅವಳಿಗೆ ಯೋಗ್ಯತೆ ಇರಲಿಲ್ಲ ಅಂತ ಅರ್ಥ. ಆ ಅರ್ಥವನ್ನ ಏವಕಾರ ತಿಳಿಸಿಕೊಡ್ತಾ ಇದೆ. ಕಥಮಪಿ ತಪಸೈವ, ಹೇಗೋ ಮಾಡಿ ಪ್ರಯತ್ನ ಮಾಡಿ ಕಷ್ಟಪಟ್ಟು ತಪಸ್ಸಿನಿಂದಲೇನೆ, ಹೊರತು ಯೋಗ್ಯತೆ ಇಲ್ಲ ಅವಳಿಗೆ, ತಪಸ್ಸಿನಿಂದಲೇನೆ ಅಪ್ಸರಸ್ತ್ವಂ ಪ್ರಯಾತ, ಅಪ್ಸರಾ ಸ್ತ್ರೀತ್ವವನ್ನ ಹೊಂದಿದಳು. ಪೂರ್ವದಲ್ಲಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಂಥವಳು ಹೇಗೋ ಮಾಡಿ ಅವಳು ಮುಂದಿನ ಆ ಜನ್ಮದಲ್ಲಿ ಅಪ್ಸರಾ ಸ್ತ್ರೀತ್ವವನ್ನ ಹೊಂದಿದ್ಲು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆಯ್ತು ಅಂದ್ರೆ ಹಾಗಾದ್ರೆ ಇವಳ ಯೋಗ್ಯತೆ ಅಲ್ಲ ಅದು, ಅಪ್ಸರಾ ಸ್ತ್ರೀ ಆಗುವಂತ ಯೋಗ್ಯತೆ ಅಲ್ಲ, ಆದ್ರೂ ಅಪ್ಸರಾ ಸ್ತ್ರೀ ಆಗಿದ್ದಾಳೆ. ಅದಕ್ಕೆ
ಬ್ರಹ್ಮದೇವರು ತಪಸ್ಸು ಮಾಡಿದ್ದಕ್ಕೆ ವರವನ್ನು ಕೊಟ್ಟಿದ್ದಾರೆ, ಅಪ್ಸರಾಸ್ತ್ರಿ ಆಗು ಅಂತ ಹೇಳಿ. ತಪಸ್ಸಿಗೆ ಒಂದು ನಿಯಮ, ಯಾರು ತಪಸ್ಸು ಮಾಡ್ತಾರೋ ಅವರಿಗೆ ವರವನ್ನ ಕೊಡ್ಲೇಬೇಕು, ಕೊಟ್ಟೇ ಕೊಡ್ತಾರೆ. ದೇವರ ಸಂಕಲ್ಪವೂ ಆಗಿದೆ. ಹೀಗಾಗಿ ಅದು ಅಸುರರೇ ಇರಲಿ, ಮನುಷ್ಯರೇ ಇರಲಿ, ದೇವತೆಗಳೇ ಇರಲಿ, ಆ ತಪಸ್ಸಿಗೆ ಒಂದು ಫಲವನ್ನ ಕೊಡೋದೆ. ಹೀಗಾಗಿ ತಪಸ್ಸು ಮಾಡಿದ್ದಾಳೆ, ವರವನ್ನ ಕೊಟ್ಟಿದ್ದಾರೆ. ಆದರೆ ಯಾವುದು ಯೋಗ್ಯ ಅಲ್ಲವೋ, ಯೋಗ್ಯತೆ ಇಲ್ಲವೋ ಅವರಿಗೆ, ಅಂಥದ್ದನ್ನ ಅವರು ಉಳಿಸಿಕೊಳ್ಳಿಕ್ಕಾಗೋದಿಲ್ಲ. ಪಡೆದುಕೊಳ್ಳಬಹುದು, ಆದರೆ ಅದನ್ನು ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವ ನ ಸಂಶಯ. ತನಗೆ ಯೋಗ್ಯವಲ್ಲದೆ ಇದ್ದದ್ದನ್ನು ಯಾವ ವ್ಯಕ್ತಿ ಅದನ್ನ ಬಯಸ್ತಾನೋ ಅವನು ಕೆಳಗೆ ಬೀಳುತ್ತಾನೆ ಅಂತ ಅರ್ಥ. ಇವಳಿಗೆ ಅಪ್ಸರಾ ಸ್ತ್ರೀ ಆಗುವಂತಹ ಯೋಗ್ಯತೆ ಇಲ್ಲ, ಆದರೂ ಕೂಡ ಪಡೆದುಕೊಂಡಿದ್ದಾಳೆ. ಅದಕ್ಕೆ ಕಮ ತತ್ ಆ ಕಾರಣದಿಂದಾಗಿ, ತತ್ ಅಂತ ಶಬ್ದ ಇದೆ, ತಾಮ್ನೇತುಂ ತತ್ ತಮೋಂಧಂ ಎಂಬುವಲ್ಲಿ ತತ್ ಶಬ್ದ ಇದೆ. ತತ್ ಅಂದ್ರೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ಶಬ್ದ ಇದೆ ಅಂದ್ರೆ ಯಸ್ಮಾತ್ ಅಂತ ಇಟ್ಟುಕೊಳ್ಬೇಕು. ಯಸ್ಮಾತ್ ಯಾವ ಕಾರಣಕ್ಕಾಗಿ ಈ ಅಲಕ್ಷ್ಮಿ ಅಪ್ಸರಾ ಸ್ತ್ರೀತ್ವವನ್ನು ತಪಸ್ಸಿನಿಂದಲೇನೆ ಹೊಂದಿದ್ದಾಳೋ, ಯೋಗ್ಯತೆ ಇಲ್ಲ ಅವಳಿಗೆ ಆದರೂ ಹೊಂದಿದ್ದಾಳೋ, ತಸ್ಮಾತ್ ಆ ಕಾರಣದಿಂದಲೇನೆ, ಅವಳಿಗೆ ಯೋಗ್ಯತೆ ಇಲ್ಲದೇನೂ ಇದ್ದರೂ ಕೂಡ ತಪಸ್ಸಿನಿಂದ ಹೊಂದಿದ್ದರಿಂದ ಅದಕ್ಕೆ ಕಮಲಜನಿಹಿ. ಕಮಲಜನಿಹಿ ಅಂದ್ರೆ ಕಮಲದಲ್ಲಿ ಹುಟ್ಟಿದಂಥವರು ಬ್ರಹ್ಮದೇವರು ಏನ್ ಮಾಡಿದರು ಅಂದ್ರೆ, ತಾಂ ತಮೋಂಧಂ ಅಂಧಂತಮಃ, ಅವಳನ್ನ ಅಂಧಂತಮಸ್ಸಿಗೆ ನೇತುಂ, ಅಂಧಂತಮಸ್ಸಿಗೆ ಒಯ್ಯಬೇಕು ಅವಳನ್ನ. ಕಲಿಗೂ ಅಂಧಂತಮಸ್ಸಾಗ್ತದೆ, ಕಲಿ ಹೆಂಡತಿಗೆ ಅಂಧಂತಮಸ್ಸಾಗ್ತದೆ. ಅಷ್ಟು ಅಂತಹ ಅಸುರರಲ್ಲಿ ಶ್ರೇಷ್ಠಳಾದಂಥವಳು, ಹರಿಪಾಪಗಳನ್ನ ಮಾಡುವಂಥವಳು ಅಂತ ಅರ್ಥ. ಹೀಗಾಗಿ ಅಂಥವಳನ್ನ ಅಂಧಂತಮಸ್ಸಿಗೆ ಒಯ್ಯಬೇಕು, ಅವಳ ಪಾಪದ ಕೊಡ ತುಂಬಬೇಕು. ಆಗ ಮಾತ್ರ ಅವಳನ್ನ ಅಂಧಂತಮಸ್ಸಿಗೆ ಒಯ್ಯಲಿಕ್ಕೆ ಆಗ್ತದೆ. ಅದಕ್ಕಾಗಿ ತಾಂ ತಮೋಂಧಂ ಅಂಧಂತಮಃ ನೇತುಂ ಅಂತಹ ಆ ಲಕ್ಷ್ಮಿಯನ್ನ ಅಂಧಂತಮಸ್ಸಿಗೆ ಒಯ್ಯೋದಕ್ಕಾಗಿ ಕಮಲಜನಿ ಆ ಬ್ರಹ್ಮದೇವರು ಏನ್ ಮಾಡಿದರು ಅಂದ್ರೆ, ಉವಾಚ ಒಂದು ಮಾತನ್ನ ಅಕ್ಕಿ ಹೇಳ್ತಾರೆ. ಉವಾಚ ಒಂದು ಮಾತನ್ನ ಅಕ್ಕಿಗೆ ಹೇಳಿದರು. ಏನ್ ಹೇಳಿದ್ರು ಅಂತಂದ್ರೆ, ರಾಮಾಭಿಷೇಕಂ ಹೇಳ್ತಾರೆ ನೋಡಿ. ಕಿಮಿತಿ ಅಂತ ಟಿಪ್ಪಣಿಕಾರರು ಪ್ರಶ್ನೆ ಮಾಡ್ಕೊಳ್ತಾರೆ. ಉವಾಚ ಅಂಧಂತಮಸ್ಸಿಗೆ ಒಯ್ಯುವುದಕ್ಕಾಗಿ ಬ್ರಹ್ಮದೇವರು ಅವಳ ಜೊತೆಗೆ ಮಾತನಾಡಿದರು. ಏನ್ ಮಾತಾಡಿದರು? ಕಿಮಿತಿ ಅಂದ್ರೆ ಬ್ರಹ್ಮದೇವರು ಹೇಳ್ತಾರೆ, ದಾಸೀಭೂತ್ವ ಕೈಕೇಯಾಹ ಇತಿ ಶೇಷಃ. ಶ್ಲೋಕದಲ್ಲಿದೆ ದಾಸೀಭೂತ್ವ, ದಾಸೀಭೂತ್ವ ಅದರ ಜೊತೆ ಕೈಕೇಯಾಹ ಅಂತ ಶೇಷವನ್ನು ಇಟ್ಕೊಳ್ಬೇಕು. ದಾಸಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಯಾರು ದಾಸಿಯಾಗಿ ಅಂದ್ರೆ ಕೈಕೇಯಿಯ ದಾಸಿಯಾಗಿ ನೀ ಏನ್ ಮಾಡಬೇಕು ಅಂದ್ರೆ, ರಾಮಾಭಿಷೇಕಂ, ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕು. ಆಗ್ತದಲ್ಲ, ಅದನ್ನ ಆಶು ವಿಲುಂಪ, ನೀ ಬೇಗನೆ ಅದನ್ನು ತಡಿಬೇಕು. ಆಶು ಅವಿಲಂಬೇನ ವಿಲುಂಪ ವಿನಾಶಯ, ಬೇಗನೆ ಆ ಭಗವಂತನಿಗೆ ರಾಮಚಂದ್ರ ದೇವರಿಗೆ ಏನು ಪಟ್ಟಾಭಿಷೇಕ ಆಗಬೇಕೋ ಅದನ್ನ ಪಟ್ಟಾಭಿಷೇಕ ಆಗೋದನ್ನ ಹಾಳು ಮಾಡ್ಬೇಕು, ನೀನು ನಾಶ ಮಾಡ್ಬೇಕು ಅದನ್ನ ಬೇಗನೆ ಅಂತ ಈ ಮಾತನ್ನ ಬ್ರಹ್ಮದೇವರು ಲಕ್ಷ್ಮಿಗೆ ಹೇಳ್ತಾರೆ. ಅಪ್ಸರಾಸ್ತ್ರೀ ಆಗಬೇಕು ಅಂತ ವರವನ್ನ ಪಡೆದುಕೊಂಡಾದ ಮೇಲೆ ಅವಳಿಗೆ ಅಪ್ಸರಾಸ್ತ್ರೀ ಆಗುವಂತಹ ಒಂದು ತಪಸ್ಸು ಮಾಡಿದ್ದಾಳೆ, ಆದರೆ ಅದು ಉಳಿಸಿಕೊಳ್ಳುವಂತಹದ್ದು ಯೋಗ್ಯತೆ ಇಲ್ಲ ಅವಳಿಗೆ. ಅದಕ್ಕಾಗಿ ಅವಳನ್ನು ಅಂಧಂತಮಸ್ಸಿಗೆ ಕಳಿಸುವುದಕ್ಕಾಗಿ ಬ್ರಹ್ಮದೇವರು ಒಂದು ಮಾತನ್ನ ಹೇಳಿದ್ದು, ನೀನು ಕೈಕೇಯಿಯ ದಾಸಿಯಾಗಿ ರಾಮನ ಪಟ್ಟಾಭಿಷೇಕವನ್ನ ನಾಶ ಮಾಡಬೇಕು, ಹಾಳು ಮಾಡಬೇಕು ಎಂಬುವಂತಹ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಯಾಕೆ ಅಂತಂದ್ರೆ, ಹೀಗೆ ಮಾಡಿದಿ ಅಂತಂದರೆ ನಿನಗೆ ಯೋಗ್ಯವಾದಂತಹ ಗತಿ ನಿನಗೆ ದೊರಕುತ್ತದೆ. ಏನು ಅಂತ ಬ್ರಹ್ಮದೇವರು ಹೇಳ್ತಾರೆ ಆಕೆಗೆ. ತತಃ ಕರ್ಮಣ ತ್ವಂ ಸ್ವಗತಿಂ ಅಪಿ ಪ್ರಾಪ್ಸ್ಯಸೆ. ಈ ರೀತಿಯಾಗಿ ನೀ ಒಂದು ಕರ್ಮವನ್ನ ಮಾಡಿದಿ ಅಂದ್ರೆ ನಿನಗೆ ಯೋಗ್ಯವಾದಂತಹ ಒಂದು ಗತಿ ನಿನಗೆ ಆಗ್ತದೆ. ಕೆಟ್ಟದ್ದು ಅಂತ ಹೇಳೋದಿಲ್ಲ ಅವರು, ನಿನಗೆ ಯೋಗ್ಯವಾದಂತಹ ಗತಿ ನಿನಗೆ ಆಗ್ತದೆ. ಏನ್ ಸ್ವಕರ್ಮ ಅಂತಂದ್ರೆ, ಕರ್ಮಣ ಅಂದ್ರೆ
ಹರಿದ್ರೋಹಾತ್ಮಕೇನ ಕರ್ಮಣ, ಭಗವಂತನ ದ್ರೋಹ ಮಾಡುವಂತಹ ಒಂದು ಕರ್ಮ, ಭಗವಂತನಿಗೆ ಅಪಚಾರ ಮಾಡುವಂತಹ ಒಂದು ಕ್ರಮ. ಅಂದ್ರೆ ಭಗವಂತನಿಗೆ ಇದು ಅಪಚಾರ ಮಾಡಿದಂಗೆನೆ, ಭಗವಂತನಿಗೆ ಪಟ್ಟಾಭಿಷೇಕ ಆಗಬೇಕು ರಾಮದೇವರಿಗೆ, ಅದನ್ನು ಹಾಳು ಮಾಡಿದಂತೆ, ಅದು ಅಪಚಾರ ಮಾಡಿದಂತೇನೆ. ಹೀಗಾಗಿ ಅಂತಹ ರಾಮ ಪಟ್ಟಾಭಿಷೇಕವನ್ನ ಹಾಳು ಮಾಡುವಂತಹ ಒಂದು ಕರ್ಮ, ಇಂತಹ ಕರ್ಮವನ್ನ ಮಾಡೋದರಿಂದ ಸ್ವಗತಿಂ, ಸ್ವರೂಪಯೋಗ್ಯಾಂ ಗತಿಂ ಪ್ರಾಪ್ಸ್ಯಸೆ ಯಾಸ್ಯತಿ, ನಿನಗೆ ಯೋಗ್ಯವಾದಂತಹ ಗತಿ ಹೊಂದಬೇಕಾದಂತಹ ಸ್ಥಳ ನಿನಗೆ ಅದು ಸಿಗ್ತದೆ, ಪ್ರಾಪ್ತವಾಗ್ತದೆ. ನಿನಗೆ ಯೋಗ್ಯವಾದಂತಹದ್ದು ನೀನು ಅದನ್ನು ಹೊಂತೀಯ ಅಂತ ಇಷ್ಟು ಮಾತನ್ನ ಬ್ರಹ್ಮದೇವರು ಅವಳಿಗೆ ಹೇಳ್ತಾರೆ. ಸ್ವಗತಿಂ ಅಪಿ ಕರ್ಮಣ ತ್ವಂ ಪ್ರಾಪ್ಸ್ಯಸೆ ಅಂತ ಈ ರೀತಿಯಾಗಿ ಹೇಳಿದರು. ಸೇತ್, ಮುಂದೆ 4ನೇ ಪಾದ, ಸೇತ್ಯುಕ್ತ ಮಂಥರಾಸೀತ್ ಇತ್ಯುಕ್ತ ಸ, ಈ ರೀತಿಯಾಗಿ ಆ ಬ್ರಹ್ಮದೇವರಿಂದ ಹೇಳಿಸಿಕೊಂಡಂತಹ ಆ ಅಲಕ್ಷ್ಮಿ, ದಾರಿದ್ರ್ಯ ಅಭಿಮಾನಿ, ಅವಳು ಏನಾದ್ಲು ಅಂದ್ರೆ ಸೇತ್ಯುಕ್ತ ಸಾ ಇತ್ಯುಕ್ತ ಸ, ಈ ರೀತಿ ಹೇಳಿಸಿಕೊಂಡಂತಹ ಅವಳು ಲಕ್ಷ್ಮೀ ಸ್ವರೂಪಾಯ ಅಪ್ಸರಾಹ, ಲಕ್ಷ್ಮೀ ಸ್ವರೂಪಳಾದಂತಹ ಅಪ್ಸರಾ ಸ್ತ್ರೀ ಅವಳೇನ್ ಮಾಡಿದ್ಲು ಅಂದ್ರೆ ಮುಂದಿನ ಜನ್ಮದಲ್ಲಿ ಮಂಥರೇತಿ ನಾಮವತಿ ಆಸೀ, ಕೈಕೇಯಿಯ ಸೇವಕಿಯಾಗಿ ಮಂಥರ ಎಂಬ ಹೆಸರಿನಿಂದ ಅವಳಿಗೆ ದಾಸಿಯಾದ್ಲು. ಸೇತ್ಯುಕ್ತ ಮಂಥರಾಸೀತ್, ಅವಳಿಗೆ ದಾಸಿಯಾದ್ಲು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ತಸ್ಯ ಮಂಥರಾ ಜನ್ಮನಃ ಅನಂತರಂ, ಆಯ್ತು, ಮತ್ತೆ ಬ್ರಹ್ಮದೇವರು ಹೇಳಿದಂತೆ ಇವಳು ಮಂಥರ ಆದ್ಲು, ಅವಳ ದಾಸಿಯಾದ್ಲು. ಬರೀ ಕೇವಲ ದಾಸಿ ಆಗುವಂತ ಇಷ್ಟೇ ಹೇಳಿಲ್ಲ, ರಾಮ ಪಟ್ಟಾಭಿಷೇಕವನ್ನು ನೀನು ಹಾಳು ಮಾಡಬೇಕು ಅಂತ ಬ್ರಹ್ಮದೇವರು ಅವಳಿಗೆ ಮಾತನ್ನು ಹೇಳಿದ್ದು. ಅದಕ್ಕೆ ಇವಳು ಮಂಥರ ಆಗಿ ಹುಟ್ಟಿದ ಮೇಲೆ, ದಾಸಿ ಆದ ಮೇಲೆ ಅನಂತರದಲ್ಲಿ ಅವಳೇನ್ ಮಾಡಿದ್ಲು ಅಂದ್ರೆ ತದನು, ಅಂದ್ರೆ ನೋಡಿ, ಸೇತ್ಯುಕ್ತ ಮಂಥರಾಸಿ ತದನು ಅನಂತರ, ನಂತರದಲ್ಲಿ ಮಂಥರ ಆಗಿ ಹುಟ್ಟಿದ ನಂತರದಲ್ಲಿ ಅವಳು ಏನ್ ಮಾಡಿದ್ಲು ಅಂದ್ರೆ ಕೃತವತ್ತೇವ ಚೈತತ್ ಕುಕರ್ಮ, ಏತತ್ ಕುಕರ್ಮ, ಆ ಬ್ರಹ್ಮದೇವರು ಹೇಳಿದಂತಹ ಒಂದು ಕರ್ಮ, ರಾಮ ಪಟ್ಟಾಭಿಷೇಕವನ್ನ ಹಾಳು ಮಾಡುವಂತಹ ಒಂದು ಕೆಟ್ಟ ಕರ್ಮ, ಅದು ಪಾಪದ ಕೆಲಸ. ಏತತ್ ಕುಕರ್ಮ, ಅಂತಹ ಕರ್ಮವನ್ನು, ಕೆಟ್ಟ ಕರ್ಮವನ್ನು ಕೂಡ, ನಿಂದ್ಯ ಕರ್ಮವನ್ನು ಕೂಡ ಕೃತವತ್ತೇವ, ಅದನ್ನು ಮಾಡೇ ಬಿಟ್ಲವಳು. ಅಂದ್ರೆ ಅದನ್ನ ಹಾಳು ಮಾಡಿದ್ಲು, ರಾಮನಿ ಪಟ್ಟಾಭಿಷೇಕ ಆಗದಂತೆ ಅದನ್ನ ಹಾಳು ಮಾಡಿದ್ಲು. ಕೃತವತ್ತೇವ ಅಕರೋದ್ ಇತ್ಯರ್ಥ. ಈ ರೀತಿಯಾಗಿ ಆ ಅಲಕ್ಷ್ಮಿ ಯಾರು ಅಂತ ಅದನ್ನ ತಿಳಿಸಿಕೊಟ್ಟು, ಅವಳು ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಾತಿನಿಂದ ಮಂಥರೆಯಾಗಿ ಹುಟ್ಟಿ ಆ ರಾಮನಿಗೆ ಪಟ್ಟಾಭಿಷೇಕವನ್ನು ಕೂಡ ಅದನ್ನು ಹಾಳು ಮಾಡಿದ್ಲು, ತಡೆದ್ಲು ಅಂತ ಈ ಮುಂದಿನ ಕಥಾಭಾಗವನ್ನ, ವಿಚಾರಗಳ ನಿರ್ಣಯವನ್ನ ತಿಳಿಸ್ತಾ ಆ ವಿಚಾರವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇಲ್ಲಿ ಹೇಳಿದ್ದು ಆ ಕರ್ಮವನ್ನು ಕೂಡ, ಅಂದ್ರೆ ರಾವನಿಗೆ ಪಟ್ಟಾಭಿಷೇಕವಾಗುವಂತಹ ಕರ್ಮವನ್ನ, ಅದನ್ನಾಗುವಂತಹದ್ದನ್ನ ಕೆಡಿಸುವಂತಹ ಒಂದು ಕರ್ಮ, ಕೆಟ್ಟ ಕರ್ಮ, ಅದನ್ನ ಮಾಡಿದ್ಲು ಅಂತ ಹೇಳಿದ್ದು. ಹೇಗೆ ಮಾಡಿದ್ಲು ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿಲ್ಲ. ಮುಂದಿನ ಶ್ಲೋಕದಲ್ಲಿ ಅದನ್ನ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಹೇಗೆ ಆ ರಾಮನಿಗೆ ಪಟ್ಟಾಭಿಷೇಕವಾಗದಂತೆ ಮಾಡಿದ್ಲು ಮಂಥರ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 3ನೇ ಶ್ಲೋಕ. ತದ್ವಾಕ್ಯಾತ್ ಕೈಕಯೀಸಾ ಪತಿಗವರಬಲಾದಾಜಹಾರೈವ ರಾಜ್ಯಂ ರಾಮಸ್ತದ್ಗೌರವೇಣ 13 ಮುನಿಕೃತೆ ಅರಣ್ಯಮೇವಾವಿವೇಶ ಸೀತಾಯುಕ್ತೋನುಜೇನ ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯಾ ಸಮೇತಃ ಸಂಸ್ಥಾಪ್ಯಾಶೇಷಜಂತೂನ್ ಸ್ವವಿರಹಜ ಶುಚಾ ತ್ಯಕ್ತ ಸರ್ವೇಷಣಾರ್ಥಾನ್
ತದ್ವಾಕ್ಯಾತ್ ಕೈಕಯೀಸಾ ಪತಿಗವರಬಲಾದಾಜಹಾರೀವ ರಾಜ್ಯಂ ರಾಮಸ್ತದ್ಗೌರವೇಣ ತ್ರಿದಶ ಮುನಿಕೃತೆ ರಣ್ಯಮೇವಾವಿವೇಶ ಸೀತಾಯುಕ್ತೋನುಜೇನ ಪ್ರತಿದಿನ ಸುವಿವೃದ್ಧೋರುಭಕ್ತ್ಯಾ ಸಮೇತಃ ಸಂಸ್ಥಾಪ್ಯಾಶೇಷಜಂತೂನ್ ಸ್ವವಿರಹಜಶುಚ ತ್ಯಕ್ತ ಸರ್ವೇಷಣಾರ್ಥಾನ್ ಎಂಬುದಾಗಿ ಮೂರನೆಯ ಶ್ಲೋಕ ಪದವಿಭಾಗ. ತದ್ವಾಕ್ಯಾತ್ ಕೈಕಯಿ ಸ ಪತಿಗವರಬಲಾತ್ ಆಜಹಾರ ಏವ ರಾಜ್ಯಂ ರಾಮಃ ತದ್ಗೌರವೇಣ ತ್ರಿದಶ ಮುನಿಕೃತೆ ಅರಣ್ಯಂ ಏವ ಆವಿವೇಶ ಸೀತಾಯುಕ್ತಃ ಅನುಜೇನ ಪ್ರತಿದಿನಂ ಅನುಜೇನ ಒಂದೇ ಶಬ್ದ ಅದು. ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯ ಒಂದೇ ಶಬ್ದ ಅದು. ಸಮೇತಃ ಸಂಸ್ಥಾಪ್ಯ ಅಶೇಷ ಜಂತೂನ್ ಸ್ವವಿರಹಜ ಶುಚ ಇದು ಒಂದೇ ಶಬ್ದ. ತ್ಯಕ್ತ ಸರ್ವೇಷಣಾರ್ಥಾನ್ ಇದು ಒಂದೇ ಶಬ್ದ. ಹೀಗೆ ಈ ಮೂರನೆಯ ಶ್ಲೋಕದ ಪದವಿಭಾಗ. ತದ್ವಾಕ್ಯಾತ್ ಏನರ್ಥ ಅಂದ್ರೆ, ಏನ್ ಹೇಳಿದ್ಲಕ್ಕಿ ಕೈಕೇಯಿಯ ದಾಸಿ ಕೈಕೇಯಿಗೆ ಏನನ್ನ ಹೇಳಿ ಯಾವ ರೀತಿಯಾಗಿ ರಾಮ ಪಟ್ಟಾಭಿಷೇಕವನ್ನ ಅದನ್ನು ಹಾಳ ಮಾಡಿದ್ದು, ತಡೆದದ್ದು, ಆಗದಂತೆ ಮಾಡಿದ್ದು ಅಂದ್ರೆ ತದ್ವಾಕ್ಯಾತ್. ಮಂಥರ ಆಗಿ ಹುಟ್ಟಿದ್ದಾಳೆ ಅಲಕ್ಷ್ಮಿ, ಅವಳು ಕೈಕೇಯಿಯ ಮಾತನ್ನು ಹೇಳ್ತಾಳೆ. ತದ್ವಾಕ್ಯಾತ್ ಅಂದ್ರೆ ಆ ಮಂಥರೆಯ ವಾಕ್ಯದಿಂದ ಅಂತ ಅರ್ಥ. ಏನು ಮಾತನ್ನು ಹೇಳಿದ್ಲು ಅಂದ್ರೆ, ಅವಳು ರಾಜ್ಞಾ ಪೂರ್ವಂ ಪ್ರತಿಜ್ಞಾತಂ ವರದ್ವಯಂ ಯಾಚಸ್ವ ಇತ್ಯೇವಂ ರೂಪಾತ್ ಮಂಥರಾ ವಾಕ್ಯಾತ್. ಅವಳು ಮಂಥರೆ ಕೈಕೇಯಿಗೆ ನೆನಪು ಮಾಡಿಕೊಡ್ತಾಳೆ, ಹೇಳ್ತಾಳೆ. ಏನಂತ ಹೇಳಿದ್ಲು ಅಂದ್ರೆ, ಹಿಂದೆ ರಾಜ ನಿನ್ನ ಗಂಡ ದಶರಥ ನಿನಗೆ ಪ್ರತಿಜ್ಞೆ ಮಾಡಿದ್ದ 2 ವರವನ್ನ ಕೊಡ್ತೇನೆ ಅಂತ ಹೇಳಿ. ಆ ವರವನ್ನ ಈಗ ಕೇಳು ಅಂತ ಅದನ್ನ ಆ ಮಂಥರೆ ತಾನು ಕೈಕೇಯಿಗೆ ಹೇಳಿದ್ದು ಈ ವಾಕ್ಯದಿಂದ ಅಂತರ್ಥ. ವರವನ್ನ ಕೇಳು, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮ ವನಕ್ಕೆ ಹೋಗಬೇಕು. ಹೀಗೆ ಈ 2 ವರಗಳನ್ನ ಕೇಳುವಂತ ಆ ಮಂಥರೆ ಕೈಕೇಯಿಗೆ ಹೇಳಿದ್ದು. ತದ್ವಾಕ್ಯಾತ್ ಕೈಕಯಿ, ಈ ಮಂಥರೆಯ ವಾಕ್ಯದಿಂದ ಆ ಕೈಕೇಯಿಯು ಏನ್ ಮಾಡಿದ್ದು ಅಂದ್ರೆ, ಸಾ ಕೈಕಯಿ, ಆ ಕೈಕೇಯಿ ಅವಳು ಯಾಕೆ ಏನಂತ ಹೇಳ್ತಾರೆ, ಸಾ ಪೂರ್ವಂ ಯುದ್ಧ ಸಮಯೇ ಸ್ವವಿದ್ಯೆಯ ಪತಿಂ ಪ್ರಸನ್ನಂ ಕೃತವತಿ ಕೈಕೇಯಿ ದಶರಥ ಭಾರ್ಯ. ಆ ಕೈಕೇಯಿ ಯಾರು ಅಂದ್ರೆ, ಏನು ಅಂದ್ರೆ, ಹಿಂದೆ ಯುದ್ಧದ ಸಮಯದೊಳಗೆ ದಶರಥನಿಗೆ ಇವಳು ಸಹಾಯವನ್ನು ಮಾಡಿರ್ತಾಳೆ. ಯುದ್ಧವನ್ನು ಮಾಡುವಾಗ ಅಸುರರು ಇವನನ್ನ ಬಂಧನ ಮಾಡಿಬಿಡಬೇಕು ದಶರಥನನ್ನ. ಅಂತಹ ಪ್ರಸಂಗದಲ್ಲಿ ತನ್ನ ಸಾಮರ್ಥ್ಯದಿಂದ ಆ ಕೈಕೇಯಿ ಆ ರಥವನ್ನ ದೂರಕ್ಕೆ ಸರಿಸ್ತಾಳಂತೆ, ಎಷ್ಟೋ ದೂರಕ್ಕೆ ಸರಿಸ್ತಾಳೆ. ಮತ್ತೆ ಅಲ್ಲಿಂದ ಆ ಅಸುರರಿಂದ ಪಾರಾಗ್ತಾನೆ. ಒಂದು ಯುದ್ಧವನ್ನು ಮಾಡಿ ಅಸುರರನ್ನ ಸೋಲಿಸ್ತಾನೆ ದಶರಥ. ಆಗ ಅವಳು ಮಾಡಿದಂತಹ ಒಂದು ಸಹಾಯಕ್ಕೆ ದಶರಥ ಮೆಚ್ಚಿ ವರವನ್ನ ಕೇಳುವಂತ ಆ ಪ್ರಸಂಗದಲ್ಲಿ ಹೇಳಿದ್ದು. ಮುಂದೆ ಸಮಯ ಬಂದಾಗ ನಾನು ಕೇಳ್ತೇನೆ ಅಂತ ಕೈಕೇಯಿ ಹೇಳಿದ್ದು. ಇಷ್ಟು ಆದದ್ದು. ಇದು ಶ್ಲೋಕದಲ್ಲಿ ಇಲ್ಲ, ಈ ಕಥೆ ಟಿಪ್ಪಣಿಕಾರರನ್ನ ತಿಳಿಸಿಕೊಟ್ಟಿದ್ದಾರೆ ಸಂಕ್ಷಿಪ್ತವಾಗಿ. ಯುದ್ಧ ಸಮಯ ಸ್ವವಿದ್ಯೆಯ ಪತಿಂ ಪ್ರಸನ್ನಂ ಕೃತವತಿ. ಯುದ್ಧ ಸಮಯದೊಳಗೆ ತನ್ನ ಗಂಡನನ್ನ ತನ್ನ ವಿದ್ಯೆಯಿಂದ ಪ್ರಸನ್ನೀಕರಿಸಿದ್ಲು, ಸಂತೋಷಗೊಳಿಸಿದ್ಲು ಅಂತಹ ಕೈಕೇಯಿ. ಅಂದ್ರೆ 2 ವರಗಳನ್ನ ಕೊಡ್ತೇನೆ ಅಂತಿದ್ದ. 2 ವರಗಳು ಅವನಲ್ಲೇ ಇತ್ತು, ಇನ್ನೂ ಅದು ತೆಗೆದುಕೊಂಡಿದ್ದಿಲ್ಲ. ಅದನ್ನ ಹೇಳ್ತಾರೆ, ಸಾ ಕೈಕೇಯಿ, ಅಂತಹ ಕೈಕೇಯಿಯು ಪತಿಗ ವರಬಲಾತ್, ಪತಿಯಲ್ಲಿ ಇರುವಂತಹ 2 ವರಗಳಿದ್ದು ಇನ್ನು ಪತಿ ಕೊಡಬೇಕಾದಂತಹ 2 ವರಗಳು ಅವನಲ್ಲೇ ಇದ್ದು ಇನ್ನು ಕೊಟ್ಟಿದ್ದಿಲ್ಲ. ಹೀಗಾಗಿ ಪತಿಗ ವರಬಲ, ಆ 2 ವರದ ಬಲದಿಂದಾಗಿ ಆ ಕೈಕೇಯಿ ಮಂಥರೆಯ ಮಾತಿನಿಂದ ಏನ್ ಮಾಡಿದ್ಲು ಅಂದ್ರೆ, ರಾಜ್ಯಂ ಆಜಹಾರ, ಆ ಬಲದಿಂದಲೇನೆ ರಾಜ್ಯಂ ಆಜಹಾರ, ತನ್ನ ಮಗನಿಗೋಸ್ಕರವಾಗಿ, ಭರತನಿಗೋಸ್ಕರವಾಗಿ ಆ ರಾಜ್ಯವನ್ನ ಕಿತ್ತುಕೊಂಡ್ಲು, ಇಸಿದುಕೊಂಡ್ಲು ದಶರಥನಿಂದ. ಅಂದ್ರೆ ಆ ಒಂದು ವರವನ್ನ ಕೇಳಿದ್ಲು ಅಂತ ಅರ್ಥ.
ನನ್ನ ಮಗನಿಗೆ ರಾಜ್ಯ ಸಿಗಬೇಕು, ಪಟ್ಟಾಭಿಷೇಕ ಆಗಬೇಕು ಎಂಬುದನ್ನ ಕೇಳಿದ್ಲು. ಮತ್ತೊಂದು ವರವನ್ನು ಕೇಳಿದ್ದು ರಾಮ ಕಾಡಿಗೆ ಹೋಗಬೇಕು ಎಂಬುವಂತಹ ವರವನ್ನ ಕೇಳಿದ್ಲು. ಮುಂದೆ ರಾಮಚಂದ್ರ ದೇವರು ಏನ್ ಮಾಡಿದ್ರು ಅಂದ್ರೆ, ರಾಜ್ಯ ಅವನಿಗೆ ಕೊಟ್ಟಾದ ಮೇಲೆ, ವರವನ್ನು ಕೊಟ್ಟಾದ ಮೇಲೆ ರಾಮಚಂದ್ರ ದೇವರು ವನಕ್ಕೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ರಾಮ ತದ್ ಗೌರವೇಣ, ಆ ತಂದೆಯ ಮಾತಿನ ಗೌರವದಿಂದಾಗಿ, ತಂದೆ ಹೇಳಿದ್ದಾನೆ ಪಿತೃ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು ಅಂತ ಆ ರಾಮಚಂದ್ರ ದೇವರು ಸೀತಾಯುಕ್ತ ರಾಮ, ಸೀತಾದೇವಿಯಿಂದ ಯುಕ್ತನಾದಂತಹ, ಅನುಜೇನ ಸಮೇತ ಲಕ್ಷ್ಮಣನಿಂದ ಸಹಿತನಾದಂತಹ ಆ ರಾಮಚಂದ್ರ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ವನಕ್ಕೆ ಹೋಗಬೇಕು, ತಂದೆಯ ಆಜ್ಞೆ ಪರಿಪಾಲನೆ ಮಾಡಬೇಕು ಅಂತ ಹೋಗುವಾಗ ಅನೇಕ ಜೀವರಾಶಿಗಳು ರಾಮಚಂದ್ರ ದೇವರ ಮೇಲೆ ಬಹಳ ಭಕ್ತಿಯನ್ನ ಮಾಡ್ತಾ ಇದ್ದದ್ದು ಹಿಂದಿನ 1ನೇ ಶ್ಲೋಕದಲ್ಲಿ ಬಂದಿದೆ. ಎಲ್ಲರೂ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಭಾರಿ ಸಂತೋಷದಿಂದ ಇದ್ರು ಅಂತ ಬಂದಿದ್ದು. ಹಾಗೆ ಅದನ್ನ ಹೇಳ್ತಾರೆ, ಪ್ರತಿದಿನ ಸುವಿವೃದ್ಧೋರು ಭಕ್ತ್ಯ ಸಮೇತ, ಭಕ್ತ್ಯ ಪ್ರತಿದಿನವೂ ಕೂಡ ಬೆಳೆಯುತ್ತಿರುವಂತಹ ಭಕ್ತಿಯಿಂದ ಕೂಡಿದಂತಹ ಮತ್ತು ಸ್ವವಿರಹಜ ಶುಚ, ಆ ರಾಮಚಂದ್ರ ದೇವರನ್ನ ಬಿಟ್ಟಿರ್ಬೇಕಲ್ಲ ಅಂತ ಒಂದು ವಿರಹ ವೇದನೆಯಿಂದ, ದುಃಖದಿಂದ, ತ್ಯಕ್ತ ಸರ್ವೇಷಣಾರ್ಥ, ಅವರು ಎಲ್ಲ ಜೀವರಾಶಿಗಳೆಲ್ಲ ವ್ಯಕ್ತಿಗಳು ಕೂಡ ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ತಮ್ಮೆಲ್ಲವನ್ನು ಬಿಟ್ಟಿದ್ರು. ಅವರು ರಾಮನೇ ಬೇಕು ನಮಗೆ ಅನ್ನುವಂತೆ ತ್ಯಕ್ತ ಸರ್ವೇಷಣಾರ್ಥ, ಎಲ್ಲ ವಿಷಯ ಪದಾರ್ಥಗಳನ್ನು ಕೂಡ, ಇಚ್ಛೆಗಳನ್ನು ಕೂಡ ತೊರೆದು ಹಾಕಿದ್ರು ಅವರು. ಅಂತಹ ಅಶೇಷ ಜಂತು, ಅವರೆಲ್ಲರೂ ಕೂಡ ರಾಮನ ಜೊತೆಗೆ ನಾವು ಬರ್ತೀವಿ, ವನಕ್ಕೆ ಬರ್ತೇವೆ ಅಂತ ಬರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ, ಅಶೇಷ ಜಂತು ಎಲ್ಲ ಜೀವರಾಶಿಗಳನ್ನು ಕೂಡ ಸಂಸ್ಥಾಪ್ಯ, ರಾಮಚಂದ್ರ ದೇವರು ಅವರನ್ನ ತಡೆದು ಏನ್ ಮಾಡಿದ್ರು ಅಂದ್ರೆ, ತಂದೆಯ ಆಜ್ಞೆಯಿಂದಾಗಿ ತ್ರಿದಶ ಮುನಿಕೃತೆ ಏವ ಅರಣ್ಯಂ ಆವಿವೇಶ. ತ್ರಿದಶ ಮುನಿಕೃತೆ, ಈ ತಂದೆಯ ಆಜ್ಞೆ ಇದು ನಿಮಿತ್ತ ಅಷ್ಟೇ. ಇದು ತಂದೆ ಹೇಳಿದ್ದಾನೆ ಅದನ್ನ ಮೀರಬಾರದು ಅನ್ನೋ ಒಂದು ನಿಮಿತ್ತದಿಂದಾಗಿ ಹೋಗಿದ್ದು. ಆದ್ರೆ ಮುಖ್ಯವಾಗಿ ರಾಮಚಂದ್ರ ದೇವರಿಗೆ ಇದ್ದದ್ದು ಅದೇ ಮುಖ್ಯ ಅಂತ ಅರ್ಥ ಅಲ್ಲ. ಅದನ್ನ ಹೇಳ್ತಾರೆ, ತ್ರಿದಶ ಮುನಿಕೃತೆ ಏವ, ತ್ರಿದಶಾನಾಂ ದೇವಾನಾಂ, ತ್ರಿದಶ ಅಂದ್ರೆ ದೇವತೆಗಳು ಮತ್ತು ಮುನಿಗಳು, ಅವರ ಒಂದು ಅವರಿಗೆ ಅನುಗ್ರಹವನ್ನು ಮಾಡೋದಕ್ಕಾಗಿ, ಅದಕ್ಕಾಗಿಯೇನೆ ತ್ರಿದಶ ಮುನಿಕೃತೆ ಏವ ಅರಣ್ಯಂ ಆವಿವೇಶ, ಆ ರಾಮಚಂದ್ರ ದೇವರು ಅರಣ್ಯವನ್ನ ಪ್ರವೇಶ ಮಾಡಿದ್ದು ಯಾಕೆ ಅಂದ್ರೆ, ದೇವತೆಗಳಿಗೆ ಮುನಿಗಳಿಗೆ ಅನುಗ್ರಹವನ್ನ ಮಾಡೋದಕ್ಕಾಗಿಯೇನೆ ಅರಣ್ಯವನ್ನ ಪ್ರವೇಶ ಮಾಡಿದ್ದೇ ಹೊರತು ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದ ದೇವತೆಗಳು ಮಹಾ ಅಸುರರಿದ್ದಾರೆ, ರಾವಣ ಎಲ್ಲರನ್ನ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ಅವರಿಗೆ, ಅವರ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ಅನುಗ್ರಹವನ್ನು ಮಾಡೋದಕ್ಕಾಗಿ, ಅದಕ್ಕಾಗಿ ಅರಣ್ಯವನ್ನ ಪ್ರವೇಶ ಮಾಡಿದ ಹೊರತು ತಂದೆಯ ಮಾತಿನ ಒಂದು ನಿಮಿತ್ತ ಅಂತ ಹೇಳ್ತಾರೆ. ವಚನ ಗೌರವೇಣ ನಿಮಿತ್ತ ಮಾತ್ರದಿಂದ. ಹಾಗಾದ್ರೆ ಹೋಗಿದ್ಯಾಕು ಅಂದ್ರೆ, ತಾನ್ ಉಪಕರ್ತುಮೇವ, ಅವರಿಗೆ ಆ ದೇವತೆಗಳಿಗೆ ಮುನಿಗಳಿಗೆ ಉಪಕಾರ ಮಾಡೋದಕ್ಕಾಗಿಯೇನೆ ಅರಣ್ಯಂ ಆವಿವೇಶ, ಅರಣ್ಯವನ್ನ ಕುರಿತು ಪ್ರವೇಶ ಮಾಡಿದ್ದು ಎಂಬುದನ್ನ ಈ ರೀತಿಯಾಗಿ ಆ ವಿಚಾರವನ್ನ ತಿಳಿಸ್ತಾರೆ. ಕೊನೆಗೆ ಕೈಕೇಯಿ ಭರತಾರ್ಥಂ ರಾಜ್ಯಗ್ರಹಣಂ ವನಾಯ ರಾಮಸ್ಯ ಪ್ರೇಷಣಂ ಏವಂ ರೂಪಂ ವರದ್ವಯಂ ಪತ್ಯು ಅವಾಪ ಇತಿ ಭಾವ. ಸಾಮಾನ್ಯವಾಗಿ ತಾತ್ಪರ್ಯಾರ್ಥವನ್ನ, ಭಾವವನ್ನು ತಿಳಿಯುವುದಾದರೆ, ಕೈಕೇಯಿ ತಾನು ಭರತನಿಗಾಗಿ ರಾಜ್ಯವನ್ನ ಕೇಳಿದ್ದು ಮತ್ತು ವನಕ್ಕೆ ರಾಮಚಂದ್ರ ದೇವರು ಹೋಗಬೇಕು ಎಂಬುವಂತಹ 2 ವರಗಳನ್ನ ತನ್ನ ಗಂಡನಿಗೆ ಕೇಳುವಂತೆ ಮಾಡಿದ್ದು ಆ ಮಂಥರೆ ಅಂತ ಈ ವಿಚಾರವನ್ನ ತಿಳಿಸ್ತಾರೆ. ತಿಳಿಸಿ ಮುಂದಿನ ಶ್ಲೋಕದಲ್ಲಿ ರಾಮಚಂದ್ರ ದೇವರು ಈ ಶ್ಲೋಕದಲ್ಲಿ ಹೇಳಿದ್ದು, ಎಲ್ಲ ಅಶೇಷ ಜಂತೂನ್ ಸಂಸ್ಥಾಪ್ಯ, ಎಲ್ಲ ಜಂತುಗಳನ್ನು ಕೂಡ ತಡೆದ, ಅಲ್ಲೇ ನಿಲ್ಲಿಸಿ ತಾನು ವನಕ್ಕೆ ಹೋದ ಅಂತ ಹೇಳಿದ್ದು. ಅಶೇಷ ಜಂತುಗಳು ಅಂದ್ರೆ ಯಾರು? ಕೇವಲ ಮನುಷ್ಯರ, ಯಾವ ಆ ಜೀವರಾಶಿಗಳು ಅಂದ್ರೆ ಯಾರು? ಆ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ಅದನ್ನ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಆಚಾರ್ಯ, ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ಹೇಳಿ.
ಈ ಹೇಳಿ ಹೇಳಿ. ನಮಸ್ಕಾರ ಸರ್. ಕೊನೆಯಲ್ಲಿ ಹೇಳಿದ ಶ್ಲೋಕದಲ್ಲಿ ಕೆಳಗೆ ವಿವರಣೆ ಕೊಡ್ತಾ ಅದ್ರಲ್ಲಿ ಒಂದು ಭರತಾರ್ಥ ಮಿತಿ ಶೇಷಃ ಅಂತಿದೆ. ಅದು ನಾನು ಶೇಷಃ ತರಕಾರಿ ಬಿಡಿಸ್ತೀನಿ. ಯಾವ್ದಕ್ಕೆ ಹೇಳ್ತಾರೆ? ಹೊಲಕ್ಕಿದೆ ಎಲ್ಲಿದೆ ನಾನು ಭರತ ಸ್ವಲ್ಪ ವಿಶೇಷ ಹೊಲದಲ್ಲಿ ಅಂತೇಳಿ? ಮಾಡ್ತಾ ಇದ್ದೀನಿ. ಥರ್ಡ್ ಲೈನ್ ಅಲ್ಲಿ ಹಾ 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 ನೋಡಿಲ್ಲ ವಿದ್ಯಮಾನಯೋರ್ವರಯೋರ್ ಬಲಾತ್ ರಾಜ್ಯಂ ಅದೇ ಆಜಹಾರ. ನೋಡಿಲ್ಲ ರಾಜ್ಯಂ ಆಜಹಾರ ಅಂತ ಹೇಳಿದ್ದು, ನೋಡಿಲ್ಲ. ರಾಜ್ಯವನ್ನ ಹೇಳಿ ನೀವೇ ಇಸಿದುಕೊಂಡು ಮಾಡ್ಕೊಂಡ್ಬರೋದು. ಕಸದುಕೊಂಡು ನಾವು ಅಂತ ಹೊಲಕ್ಕೆ ಹೇಳಿದ್ದು. ಹೋಗ್ಬರೋದು. ಹ್ಮ್ ಅಲ್ಲಿ ಈ ಶ್ಲೋಕದಲ್ಲಿ ಇಷ್ಟು ಇದ್ದಿದ್ದು, ರಾಜ್ಯವನ್ನು ಕಸದುಕೊಂಡ್ಲು ಅಂತ ಹೇಳಿದ್ದು ದಶರಥನಿಂದ. ಓಕೆ. ಯಾರಿಗೋಸ್ಕರ ಅಂತ ಶ್ಲೋಕದಾಗಿಲ್ಲ ಅಲ್ಲಿ. ಹಾ ಹಾ. ಭರತಾರ್ಥಂ ಅಂತ ಅದನ್ನ ಶೇಷ ಅದನ್ನ ಇಟ್ಕೊಳ್ಬೇಕು, ಇಲ್ಲದೆ ಇದ್ದದನ್ನ. ಶೇಷ ಅಂದ್ರೆ ಭರತನಿಗೋಸ್ಕರ ಇಟ್ಕೋಬೇಕು ಅದನ್ನ ಅಂತ. ಕಸದುಕೊಂಡ್ಲು, ಅದನ್ನ ಅದು ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಅದು ಅಧ್ಯಾಹಾರ ಕೆಳಗಾಗುತ್ತಾ? ಅಲ್ಲ. ಹೌದು ಹೌದು ಹೌದು. ಹಾ. ಓಕೆ.